ನಿಮಗೆ ಖಡಕ್ ಚಾಯ್ ಕುಡಿಬೇಕು ಅಂತ ಅನಿಸಿದ್ರೆ ಈ ವಿಧಾನದಲ್ಲಿ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಪ್ರತಿದಿನ ಟೀ ಮಾಡುವಂಥ ವಿಧಾನಕ್ಕೂ ಈ ಖಡಕ್ ಚಾಯ್ ಮಾಡುವಂಥ ವಿಧಾನದಲ್ಲೂ ಸ್ವಲ್ಪ ಡಿಫರೆನ್ಸ್ ಇದೆ ಅಷ್ಟೇ. ಆದರೆ ರುಚಿಯಂತೂ ಅದ್ಭುತ. ಹೋಟೆಲ್ಗಳಲ್ಲಿ ಕೊಡುವಂಥ ಖಡಕ್ ಚಾಯ್ನ ನಾವು ಮನೇಲಿ ಹೇಗೆ ಮಾಡೋದು ನೋಡೋಣ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನೆಲ್. ನಾನಿಲ್ಲಿ ಟೀ ಮಾಡೋದಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಮೊದಲು ನಾವಿಲ್ಲಿ ಹಾಲು ತೊಗೋಬೇಕು. ನಾನಿಲ್ಲಿ 2 ಕಪ್ ಆಗುವಷ್ಟು ಹಾಲು ಹಾಕಿದ್ದೀನಿ. ಇದು ಗಟ್ಟಿ ಹಾಲು, ನೀರೇನು ಬೆರೆಸಲಿಲ್ಲ ಇದಕ್ಕೆ. ಈಗ 1 ಕಪ್ ಆಗುವಷ್ಟು ನೀರು ಹಾಕ್ಕೋಬೇಕು. ನೀರನ್ನು 1 ಕಪ್ಗಿಂತ ಕಡಿಮೆ ಬೇಕಾದರೂ ಹಾಕ್ಕೋಬೋದು, ಆದರೆ ಅದಕ್ಕಿಂತ ಜಾಸ್ತಿ ಹಾಕ್ಕೊಳ್ಬಾರ್ದು. ಟೀ ತುಂಬ ತೆಳ್ಳಗಾಗ್ತದೆ. ಹಾಗಾಗಿ ನಾನಿಲ್ಲಿ 3 ಕಪ್ ಟೀ ಮಾಡ್ಕೊಳ್ಳೋದ್ರಿಂದ 2 ಕಪ್ ಹಾಲು, 1 ಕಪ್ ನೀರು ಹಾಕಿದ್ದೀನಿ. ಇದನ್ನು ಹಾಕಿದ ಮೇಲೆ ಲೋ ಫ್ಲೇಮಲ್ಲಿ ಇದನ್ನು 1 ನಿಮಿಷ ಕುದಿಸ್ಕೋಬೇಕು. ಮಧ್ಯ ಮಧ್ಯ ಈ ರೀತಿ ತಿರುಗಿಸ್ಕೋಬೇಕು. ಯಾಕೆಂದರೆ ನಾವಿಲ್ಲಿ ಹಾಲನ್ನು ಲೋ ಫ್ಲೇಮಲ್ಲೇ ಕಾಯಿಸ್ಕೊಳ್ತಾ ಇರೋದ್ರಿಂದ ಅದು ಕೆನೆ ಕಟ್ಟಬಾರ್ದು. ಹಾಗಾಗಿ 1 ಸ್ಪೂನ್ ಅಥವಾ ಸೌಟಿಂದ ಈ ರೀತಿ ತಿರುಗಿಸ್ತಾ ಇರಬೇಕು. ಇದಾದಮೇಲೆ 1 ನಿಮಿಷ ಇದು ಕುದಿಯೋಕ್ಕೆ ಶುರುವಾಯಿತು ಅಂದಾಗ ಇದಕ್ಕೆ ನಾವು ಟೀ ಪೌಡರನ್ನು ಮೊದಲು ಸೇರಿಸ್ಕೊಳ್ಬೇಕು. ನಾನಿಲ್ಲಿ 3 ಕಪ್ ಟೀ ಮಾಡ್ಕೊಳ್ತಾ ಇರೋದ್ರಿಂದ 3 ಟೀ ಸ್ಪೂನ್ ಆಗೋಷ್ಟು ಟೀ ಪೌಡರನ್ನು ಹಾಕ್ತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇದ್ದರೆ ಸ್ವಲ್ಪ ಟೀ ಪೌಡರ್ನ ಜಾಸ್ತಿ ಹಾಕಬೇಕು. ಅಂದರೆ 1 ಕಪ್ ಟೀಗೆ 1 ಟೀ ಸ್ಪೂನ್ ಟೀ ಪೌಡರ್ ಸಾಕಾಗ್ತದೆ. ಈಗ ಹಾಕಿದ ಮೇಲೆ ಒಂದ್ಸಲ ಮಿಕ್ಸ್ ಮಾಡಿ ಇದೇ ರೀತಿ ನಾವು ಅದನ್ನು 1 ನಿಮಿಷ ಕುದಿಸ್ಕೊಳ್ಬೇಕು ಲೋ ಫ್ಲೇಮಲ್ಲೇ. ಇಷ್ಟಾದಮೇಲೆ ಖಡಕ್ ಚಾಯ್ಗೆ ಹಾಕುವಂಥ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಗೊತ್ತಾ, 1 ಸಣ್ಣ ತುಂಡು ಚಕ್ಕೆ ಮತ್ತು 1 ಏಲಕ್ಕಿ. ಇಲ್ಲಿ ಲವಂಗ ಕೂಡ ಹಾಕ್ಬೋದು. ಲವಂಗ ಹಾಕಿದರೆ ಅದು ಮಸಾಲ ಟೀ ಥರ ಟೇಸ್ಟ್ ಆಗ್ತದೆ. ಹಾಗಾಗಿ ಲವಂಗನ ಸ್ಕಿಪ್ ಮಾಡಿದ್ದೀನಿ ನಾನು. ಆಮೇಲೆ 1 ಚಿಟಿಕೆ ಆಗುವಷ್ಟು ಶುಂಠಿ ಪೌಡರನ್ನು ಹಾಕಿದ್ದೀನಿ. ಹಸಿ ಶುಂಠಿಯನ್ನು ಕೂಡ ಜಜ್ಜಿ ಹಾಕ್ಬೋದು. ಶುಂಠಿ ಫ್ಲೇವರ್ ಬೇಡ ಅಂತ ಹೇಳಿದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು. ಆದರೆ ಚಕ್ಕೆ ಮತ್ತು ಏಲಕ್ಕಿಯನ್ನು ಮಿಸ್ ಮಾಡೋ ಹಾಗಿಲ್ಲ, ಅದನ್ನು ಹಾಕಬೇಕು. ಅದನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಇನ್ನೂ 1-2 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಟೀ ಪುಡಿ, ಚಕ್ಕೆ, ಏಲಕ್ಕಿದೆಲ್ಲ ಫ್ಲೇವರ್ ಬಿಟ್ಕೊಂಡ್ಮೇಲೆ ನಾವು ಸಿಹಿಗೆ ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೊಳ್ಳುವಂಥದ್ದು. ನಾನಿಲ್ಲಿ 3 ಕಪ್ ಟೀಗೆ 3 ಟೀ ಸ್ಪೂನ್ ಸಕ್ಕರೆ ಸೇರಿಸ್ತಾ ಇದ್ದೀನಿ. ನಿಮಗೆ ಸಿಹಿಗೆ ಅನುಗುಣವಾಗಿ ಹೆಚ್ಚು ಅಥವಾ ಕಡಿಮೆ ಹಾಕ್ಕೊಳ್ಬೋದು, ಅಥವಾ ಸಿಹಿನೇ ಬೇಡ ಅಂತ ಹೇಳಿದ್ರೆ ಹಾಗೆ ಕೂಡ ಕುಡಿಬೋದು. ಇದು ಚೆನ್ನಾಗಿರುತ್ತೆ. ಇದೆಲ್ಲ ಆದಮೇಲೆ 1 ನಿಮಿಷ ಮತ್ತೆ ಕುದಿಸ್ಕೊಂಡು ಫ್ಲೇಮ್ ಆಫ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾದ ಖಡಕ್ ಚಾಯ್ ರೆಡಿ ಆಯಿತು. ಸಾಮಾನ್ಯವಾಗಿ ಮನೇಲಿ ನಾವು ಪ್ರತಿದಿನ ಟೀ ಮಾಡುವಾಗ ಒಲೆ ಮೇಲೆ ನೀರಿಟ್ಟು ಅಥವಾ ಹಾಲಿಟ್ಟು ಜೊತೆಗೇ ಟೀ ಪೌಡರ್ ಮತ್ತು ಸಕ್ಕರೆ ಹಾಕಿ ಕುದಿಸಿ ಕುಡಿತೀವಲ್ಲ, ಅದಕ್ಕೂ ಈ ವಿಧಾನದಲ್ಲಿ ಮಾಡ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಟೇಸ್ಟಲ್ಲಿ. ಕೆಲವು ಸಲ ತುಂಬ ತಲೆನೋವು ಆಗ್ತಿರುತ್ತೆ, ಅಥವಾ ಟ್ರಾವೆಲ್ ಮಾಡಿದಾಗ ಏನೋ ಸುಸ್ತು, ಆಯಾಸ ಅಂತ ಅನ್ಸತ್ತಲ್ವ, ಆಗ ಈ ಖಡಕ್ ಚಾಯ್ ಮಾಡಿಕೊಂಡು ಕುಡಿದು ನೋಡಿ, ತುಂಬ ರಿಲ್ಯಾಕ್ಸ್ ಅನಿಸುತ್ತೆ. ಇನ್ನು ಮನೆಯಲ್ಲೇ ಬಹಳ ಸುಲಭವಾಗಿ ಮಸಾಲ ಟೀ ಪೌಡರನ್ನು ಮಾಡುವಂಥದ್ದು, ಮಸಾಲ ಟೀ ಮಾಡುವಂಥ ವಿಧಾನವನ್ನು ನಾನು ನನ್ನ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ನೀವು ಚೆಕ್ ಮಾಡ್ಬೋದು. ಹಾಗೆಯೇ ಇವತ್ತಿನ ಖಡಕ್ ಚಾಯ್ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದಷ್ಟು ಹೊಸ ವಿಷಯಗಳ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.